ಎಲ್ಲ ನನ್ನ ವೀಕ್ಷಕರಿಗೂ ಈ ಟ್ರಾವೆಲರ್ 25 ಮಾಡುವ ನಮಸ್ಕಾರಗಳು. ಇವತ್ತು ನಾವು ಮತ್ತೆ ಶಿವಮೊಗ್ಗ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ. ಸೊ ವೀಕ್ಷಕರೇ, ಇವತ್ತು ನಾನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಮಾಡ್ತಾ ಇಲ್ಲ, ಬಟ್ ಇವತ್ತು ನಾನೊಂದು ರಿವ್ಯೂ ವಿಡಿಯೋ ಮಾಡ್ತಾ ಇದ್ದೀನಿ ಒಂದು KSRTC ಬಸ್ಸಿನ ಬಗ್ಗೆ. ಅದು ಯಾವ ಬಸ್ಸು ಅಂತ ಮುಂದಿನ ಬರೋ ಕ್ಲಿಪ್ಸಲ್ಲಿ ಗೊತ್ತಾಗುತ್ತೆ. ಸೊ ವೀಕ್ಷಕರೇ, ಇನ್ನು ಯಾರು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಲೈಕ್ ಕೂಡ ಪ್ರೆಸ್ ಮಾಡೋದು ಮರಿಬೇಡಿ. ಯಾಕಂದರೆ ನಾನು ಇಂಥದೇ ಒಂದು ಇನ್ಫಾರ್ಮೇಟಿವ್ ವೀಡಿಯೋಸ್ ನಿಮಗೋಸ್ಕರ ಬಿಡ್ತಾನೆ ಇರ್ತೀನಿ. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ಸೊ ವೀಕ್ಷಕರೇ, ಅವತ್ತು ನಾನು ಬೆಂಗಳೂರಿಗೆ ಹೋಗ್ಬೇಕಾದ್ರೆ ನಮ್ಮ ಬಸ್ಸು 40 to 50 ಮಿನಿಟ್ಸ್ ಲೇಟ್ ಆಗಿತ್ತು. ನಾನು ಅವಾಗ ಸುಮ್ಮನೆ ಬಸ್ ಸ್ಟ್ಯಾಂಡ್ ಹಂಗೆ ನೋಡ್ಕೊಂಬರೋಣ ಅಂತ ಬಂದೆ. ನನಗೆ ಆವಾಗ ಕಣ್ಣಿಗೆ ಬಿದ್ದಿದೆ ಈ ಒಂದು ಬಸ್. ನೋಡ್ತಾ ಇರ್ಬೋದು, ಈ ನಮ್ಮ ಬಸ್ಸು ಗೌರ್ಮೆಂಟ್ ಬಸ್ಸು ಎಷ್ಟು ಡೆಕೋರೇಟಿವ್ ಆಗಿದೆ, ಪ್ರೈವೇಟ್ ಬಸ್ ಥರ ಕಾಣ್ತಾ ಇದೆ. ನೋಡ್ತಿರ್ಬೋದು ಗೈಸ್, ಎಷ್ಟು ಮಸ್ತಾಗಿ ನಮ್ಮ ಡ್ರೈವರ್ಸು ಕ್ರಿಯೇಟಿವಿಟಿ ಅವರು ನಾವೊಂದು ಬಸ್ಸಿನ ಮೇಲೆ ತೋರಿಸಿದ್ರೆ ನೋಡ್ತಾ ಇರ್ಬೋದು ನೀವು ವೀಕ್ಷಕರೇ. ಈ ಒಂದು ಬಸ್ಸು ಯಲ್ಲಾಪುರ ಮತ್ತು ಮೈಸೂರು ರೂಟಲ್ಲಿ ಸೇವೆ ಸಲ್ಲಿಸ್ತಾ ಇದೆ. ಸೊ ಗೈಸ್, ಬನ್ನಿ ಈ ಬಸ್ನ ಒಂದು ರೂಟ್ ಮ್ಯಾಪ್ ನೋಡ್ಕೊಂಬರೋಣ. ಸೊ ವೀಕ್ಷಕರೇ, ನಮ್ಮ ಡೈಮಂಡ್ ಸಾರಿಗೆ ಬಸ್ ರೂಟ್ ಮ್ಯಾಪ್ ನೋಡ್ಬೋದು. ಸಿರ್ಸಿ, ಸಾಗರ, ಶಿವಮೊಗ್ಗ, ಭದ್ರಾವತಿ, ತರೀಕೆರೆ, ಬೀರೂರು, ಕಡೂರು, ಅರಸೀಕೆರೆ, ಚನ್ನರಾಯಪಟ್ಟಣ, KR ಪೇಟೆ ಮುಖಾಂತರ ಮೈಸೂರು ತಲುಪುತ್ತೆ. ಒಟ್ಟು ಟೋಟಲ್ 382 ಕಿಲೋಮೀಟರ್ ಕವರ್ ಮಾಡುತ್ತೆ ನಮ್ಮ ಬಸ್ಸು. ಈ ಒಂದು ಬಸ್ ಯಲ್ಲಾಪುರ ಡಿಪೋದಾಗಿರೋ ಈ ಒಂದು ಬಸ್ನ ಕ್ಯಾಬಿನ್ ಡೆಕೋರೇಷನ್ ತೋರಿಸ್ತೀನಿ ಬನ್ನಿ. ಈ ಬಸ್ಸಲ್ಲಿ ಮುಂಚೆ ಕ್ಯಾಬಿನ್ ಅಲ್ಲ, ಈ ಫುಲ್ ಬಸ್ಸೇ ಡೆಕೋರೇಟ್ ಆಗಿತ್ತು. ಬಟ್ ಇವಾಗ ಬರೀ 50% ಮಾತ್ರ ಡೆಕೋರೇಷನ್ ನೀವು ನೋಡ್ತಾ ಇರ್ಬೋದು. ಎಲ್ಲ ಡೆಕೋರೇಷನ್ ತೆಗೆದಿದ್ದಾರೆ. ರೀಸನ್ ಏನಂತ ನನಗೂ ಗೊತ್ತಿಲ್ಲ, ಯಾರಿಗಾರು ಗೊತ್ತಿರೋ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಸೊ ವೀಕ್ಷಕರೇ, ನಾನೊಂದು ರಿವ್ಯೂ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಲೈಕ್ ಬಟನ್ನ ಪ್ರೆಸ್ ಮಾಡೋದು ಮರಿಬೇಡಿ. ಇಷ್ಟು ಯಾವ ಥರ ವೀಡಿಯೋ ಬೇಕು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಅಲ್ಲಿವರೆಗೂ ಸಿಗೋಣ. ಟಾಟಾ, ಬಾಯ್ ಬಾಯ್.